ಯಾವಾಗಲೂ ಚಂದ ಕಾಣ್ತಾರೆ. ಹಾಂ, ಲಾಸ್ಟ್ ಇಯರ್ 2025 ಏಪ್ರಿಲ್ 20 ಅವ್ರು ನೋಡೋಕೆ ಬಂದಿದ್ದು. ಈಗ ಏಪ್ರಿಲ್ 20 2026 ಮದುವೆ ಆಗ್ತದೆ. ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ, ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ, ಬಾಸಿಂಗದಲ್ಲಿ ಕನಸಿನ ಮುತ್ತು ತೂಗಿದೆ. ಬನ್ನಿ ಕುಣಿಯೋಣ ಎಲ್ಲ ಸೇರಿ, ನಲಿಯೋಣ ಶುಭ ಕೋರಿ, ಉಲ್ಲಾಸದಲ್ಲಿ ಈ ದಿನ ಬಾಳ ದಾರಿಲಿ ಹೊಸ ಜೋಡಿ ಹೊರಟಿದೆ ಜೊತೆಗೂಡಿ, ಎಲ್ಲೆಲ್ಲೂ ತಳಿರು ತೋರಣ. ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ, ಬಾಸಿಂಗದಲ್ಲಿ ಕನಸಿನ ಮುತ್ತು ತೂಗಿದೆ. She also mentioned that I already met him once in the temple. I remember her telling that it is Kadumaleshwara temple. I don't know exactly which temple, but they met in a temple or something, she said. And she was kind of curious to know about the guy more and more. She was like, I'll see, I'll talk to him more, I'll get to know him more. And then one fine day she told that, yeah, I feel like he's the one. He's the one I'm gonna marry. I'm like, what is the reason? And she was like, I don't know, I got connected to him very well, and I think he's a very simple and humble person, and he's very honest. That is what she told me. And ಎಲ್ಲರೂ ಮುದ್ದಿನ ಮಗಳು, ಬಿಕಾಸ್ ಫಸ್ಟ್ ಗ್ರ್ಯಾಂಡ್ ಡಾಟರ್ ಆಗಿರೋದ್ರಿಂದ ಮುದ್ದಿನ ಮಗಳು. ಅಪ್ಪನಿಗೆ ಆಬ್ವಿಯಸ್ಲಿ ಮುದ್ದಿನ ಮಗಳು, ಯಾಕಂದರೆ ಫಸ್ಟ್ ಮಗಳಾಗಿರೋದ್ರಿಂದ. ಬಟ್ ಈವನ್ ಅಮ್ಮಂಗೂ ತುಂಬ ಕನೆಕ್ಟೆಡ್ ಇದ್ದಾಳೆ. ಅವಳು ಇಬ್ಬರು ಪೇರೆಂಟ್ಸ್ ಪೆಟ್. ಬೇಸಿಕಲಿ ಶೀಸ್ ಪೇರೆಂಟ್ಸ್ ಪೆಟ್. ಅಂದರೆ ಮನೇಲೇ ಬೆಳೆದು ಇಂಜಿನಿಯರಿಂಗು ಮನೇಲೇ ಮುಗಿಸಿ ಆಮೇಲೆ ಜಾಬ್ಗೆ ಅಂತ ಹೊರಗೆ ಬಂದಿರೋದು ಬಿಟ್ಟರೆ ಶೀಸ್ ಅನ್ ಪೇರೆಂಟ್ಸ್ ಪೆಟ್ ಆ್ಯಂಡ್ ಪ್ಯಾಂಪರ್ಡ್ ಚೈಲ್ಡ್. ಮದುವೆ ಆದವರ ಕ್ಲಬ್ ಆಗ್ತಾ ಇದೆ ಅನಿಸ್ತಿದೆ. 4 ವರ್ಷ ದೊಡ್ಡವಳಾದರೂ ನನ್ನ ಜೊತೆ ಇದ್ದಾಗ ನಿನ್ನ ಗೆಳತಿಯೇ, ಅಕ್ಕಳಂತೆ ಕಾಳಜಿ ಮಾಡಿದೆ, ಫ್ರೆಂಡ್ ಥರ ಫನ್, ಅದೇ ನಿನ್ನ ಸ್ಪೆಷಲ್ ಗುಣ ಆ್ಯಕ್ಚುಲಿ. ಇಂದು ನೀನು ಹೊಸ ಜೀವನಕ್ಕೆ ಹೆಜ್ಜೆ ಇಡ್ತಿದ್ಯಾ. ಸೊ ಮನಸ್ಸಿಗೆ ತುಂಬ ಖುಷಿ ಆಗ್ತದೆ, ಬಟ್ ಸ್ವಲ್ಪ ಎಮೋಷ್ನಲ್ ಕೂಡ ಇದ್ದೇ ಇರುತ್ತೆ. ಯಾಕಂದರೆ ನಮ್ಮ ಚುಮ್ಮಿ ಈಗ ಮದುಮಗಳಲ್ವಾ. ನಿನ್ನ ಜೀವನ ಸದಾ ನಗುತ್ತಿರಲಿ, ಎಲ್ಲಿ ಹೋದರೂ ಹೇಗೆ ಬದಲಾಗಿದ್ದರೂ ನಮ್ಮ 4 ಸ್ನೇಹ ಮಾತ್ರ ಚೇಂಜ್ ಆಗಬಾರ್ದು. ಲವ್ ಯು ಚುಮ್ಮಿ, ಸದಾ ಹೀಗೆ ಖುಷಿಯಾಗಿರು. ಆಟದ ಬಯಲಿನ ಆಟವ ತೊರೆದು ನೂತನ ಪುಟವನು ತೆರೆಯುವ ಸಮಯ. ಕಲಶದ ಕನ್ನಡಿ ಹೊಳೆಯುತ್ತಲಿರಲು ಮಮತೆಯ ಧಾರೆಯ ಎರೆಯುವ ಸಮಯ. ಕೈಯಲ್ಲಿರಲು ಮಾಲೆ, ಕಣ್ಣಿನಲ್ಲಿ ಪ್ರಾಣ, ತೆರೆಯೊಂದು ಸರಿದಾಗ ಸಂಜೀವನ. ಅಕ್ಷತೆಯು ಈಗ ನಾಚುತ್ತ ಕೆಂಪಗಾಗಿದೆ, ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ. ಹನಿಮೂನ್ನ ಇವಾಗಲೇ ಪ್ಲಾನ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಅಂದರೆ ಅದು ಪೋಸ್ಟ್ಪೋನ್ ಆಗ್ತಾನೆ ಇರುತ್ತೆ. Best part of marriage is it being a Tom and Jerry part, because you should chase, he should run. It's always that the best part of a good marriage.